ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ಜಸ್ಪ್ರೀತ್ ಬೂಮ್ರಾ ಎಲ್ಲಿ ನೋಡು ಇಡೀ ಕ್ರಿಕೆಟ್ ಜಗತ್ತಲ್ಲೆಲ್ಲ ಬರೇ ಜಸ್ಪ್ರೀತ್ ಬೂಮ್ರಾ ಬಗ್ಗೆ ಟಾಕ್ ಆಗಿದೆ ಗೈಸ್. ಯಾಕೆಂದ್ರೆ ನಮ್ಗೆ 2026 ಸೆಮಿಫೈನಲ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ಆಡಿದ್ರಲ್ಲ ಗೈಸ್, ಆ ಒಂದು ಮ್ಯಾಚ್ ಅಲ್ಲಿ ಮೇನ್ ಗೆಲ್ಲೋದಕ್ಕೆ ರೀಸನ್ನೇ ಜಸ್ಪ್ರೀತ್ ಬುಮ್ರಾ ಅಂತ ಹೇಳ್ಬೋದು. ಅವ್ರು ಹಾಕಿದಂತ 18ನೇ ಓವರ್ ಅಲ್ಲಿ ಆ ಮ್ಯಾಚ್ ನ ತಿರು ಕಂಡುಕೊಳ್ಳುತ್ತೆ. ಇಂಗ್ಲೆಂಡ್ ಆಲ್ಮೋಸ್ಟ್ 70% ಗೆಲ್ಲೋಂತ ಫೇವ್ರೇಟ್ ತಂಡ ಹೋಗಿದ್ರು ಆಲ್ಮೋಡಿ. ಜಕಾಬ್ ಬೆತಲ್ ಆಡ್ತಿರೋದು ನೋಡಿದ್ರೆ ಒಂಥರ ಪಕ್ಕ ಎತ್ಕೊಂಡು ಹೋಗ್ಬಿಡ್ತಾರೆ, ಇಂಡಿಯಾ ಕೈಯಿಂದ ಕಿತ್ಕೊಂಡು ಹೋಗ್ಬಿಡ್ತಾರೆ ಮ್ಯಾಚ್ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಜಸ್ಪ್ರೀತ್ ಬುಮ್ರಾ ಒಂದು 18 ಓವರ್ ಹಾಕ್ತಾರೆ ಗೈಸ್, ಜಸ್ಟ್ 6 ರನ್ ಕೊಡ್ತಾರೆ, ಅಲ್ಲಿಂದ ಮ್ಯಾಚ್ ತಿರುವಾಗ ಹೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಗೈಸ್ ಸುನಿಲ್ ಗವಾಸ್ಕರ್ ಲಿಟಲ್ ಮಾಸ್ಟರ್ ಇಂಡಿಯಾ ಪರ ಲೆಜೆಂಡರಿ ಬ್ಯಾಟ್ಸ್ಮನ್ ಹೇಳಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಈ ಒಂದು ಶತಮಾನದಲ್ಲಿ ಏಕೈಕ ಬೌಲರ್ ನಾನ್ ಕಂಡಿದ್ದೀನಿ, ಉತ್ತಮವಾದಂತ ಬೌಲರ್ ಆಗಿರ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು. ನಾನ್ ಕಂಡಂತ ಲೆಜೆಂಡರಿ ಬೌಲರ್ ಗಳಲ್ಲೇ ಲೆಜೆಂಡರಿ ಆಗಿದ್ದಾರೆ ಅಂತ ಗವಾಸ್ಕರ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಗೈಸ್. ಮತ್ತೆ ಫ್ಯಾಫ್ ಡು ಪ್ಲೆಸಿಸ್ ಅಷ್ಟೇ, ಸೌತ್ ಆಫ್ರಿಕಾ ನಾಯಕ, ಮಾಜಿ ನಾಯಕ, ಈಗಲ್ಲ, ಅವರು ಒಂದು ಜಸ್ಪ್ರೀತ್ ಬುಮ್ರಾ ನಾನ್ ಕಂಡಂತ ಉತ್ತಮ ಬೌಲರು, ಲೆಜೆಂಡರಿಗಳಲ್ಲೇ ಲೆಜೆಂಡರಿ ಆಗಿದ್ದಾರೆ. ಅವ್ರ ವಿರುದ್ಧ ಆಡಿರೋದು ನನ್ನೊಂದು ಪುಣ್ಯ ಅಂತ ಡಿಫ್ಲೆಸಿಸ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಗೈಸ್. ಯಾರಿಗೆಲ್ಲ ಸಿಗುತ್ತೆ ಗೈಸ್ ಈ ತರ ಒಂದು ಆಪರ್ಚುನಿಟಿ? ಏನಾದ್ರೂ ಸಾಧನೆ ಮಾಡಿರ್ಲೇಬೇಕಲ್ವಾ? ಆ ಒಂದು ಸಾಧನೆನ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ಮಾಡಿದ್ದಾರೆ ಗೈಸ್. ನಿಜವಾಗ್ಲೂ ಈ ಒಂದು ಪ್ಲೇಯರ್ ನಮ್ಮ ಇಂಡಿಯಾ ಟೀಮ್ ಅಲ್ಲಿ ಆಡ್ತಿರೋದೇ ಒಂದು ಇಂಡಿಯಾಗೆ ಒಂದು ದೊಡ್ಡ ವರದಾನ ಅಂತ ಹೇಳ್ಬೋದು ಗೈಸ್. ತುಂಬಾ ಒಳ್ಳೆ ಒಂದು ಬೌಲರ್ ಆಗಿರ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು. ಇವ್ರ ವಿರುದ್ಧ ಆಡೋದಕ್ಕೆ ಗೈಸ್ ಆಪೋಸಿಟ್ ಬ್ಯಾಟರ್ಸ್ ಗಳು ಒಂಥರ ನಡ್ಕ ಹುಟ್ಟಿಸ್ಬಿಡ್ತಾರೆ ಅಂತ ಹೇಳ್ಬೋದು. ಯಾವ ಟೈಮಲ್ಲಿ ಯಾವ ಬೌಲಿಂಗ್ ಮಾಡ್ತಾರೆ ಅಂತ ಆಪೋಸಿಟ್ ಬ್ಯಾಟರ್ಸ್ ಗಳು ಒಂದ್ ಕಿಂಚಿತ್ತು ಪಾಯಿಂಟ್ ಬಿಟ್ಕೊಡೋದಿಲ್ಲ. ನಮ್ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಒಳ್ಳೇದಾಗ್ಲಿ. ಫೈನಲ್ ಮಾಡ್ತಿದ್ದಾರೆ ನಾಳೆ. ಆ ಫೈನಲ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಆದ್ರೂ ಸಿಗ್ಲಿ ಅಂತ ಹೇಳೋಣ ಗೈಸ್. ಓಕೆ ಗೈಸ್, ಮುಂದಿನ ಅಪ್ಡೇಟ್ ಗೆ ಹೋಗೋದಾದ್ರೆ, ತನ್ವೀರ್ ಅಹಮದ್, ಈ ಪಾಕಿಸ್ತಾನಿ ಪ್ಲೇಯರ್ಸ್ ಗಳಿಗೆ ನಮ್ ಟೀಮ್ ಇಂಡಿಯಾ ಕಂಡ್ರೆ ಅದ್ ಎಲ್ಲೆಲ್ಲಿ ಉರಿಯುತ್ತೋ ನನಗಂತೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಒಬ್ರಾದ್ಮೇಲೆ ಒಬ್ರು ಎಂತ ಕಾಮೆಂಟ್ಗಳು ಪಾಸ್ ಮಾಡ್ತಿದ್ದಾರೆ ಅಂದ್ರೆ, ಮೊನ್ನೆ ಸೆಮಿಫೈನಲ್ ಮ್ಯಾಚ್ ನಡೆದಿದ್ದಲ್ಲ ಗೈಸ್, ಆ ಮ್ಯಾಚ್ ಎಲ್ಲೋ ಇದು ಮ್ಯಾಚ್ ಫಿಕ್ಸಿಂಗ್ ಆಗೋಗಿದೆ. ರೀಸನ್ ಬಂದು IPL ಅಲ್ಲಿ ಇಂಗ್ಲೆಂಡ್ ಪ್ಲೇಯರ್ ಆಡ್ತಲ್ಲ, ಅದರಿಂದ ಸ್ವಲ್ಪ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. IPL ಅಲ್ಲಿ ಆಡೋದಕ್ಕೋಸ್ಕರ ಈ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇಂಡಿಯನ್ ಗೆಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು ತನ್ವೀರ್ ಅಹಮದ್ ಅವರು ಒಂದು ದೊಡ್ಡ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಗೈಸ್. ನಿಜವಾಗ್ಲೂ ಈ ಪಾಕಿಸ್ತಾನಿ ಪ್ಲೇಯರ್ ಗಳಿಗೆ ನಮ್ ಇಂಡಿಯಾ ಕಂಡ್ರೆ ಅದ್ ಏನೇನು ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ಫೈನಲ್ ಹೋಗ್ತಿದ್ದಾರೆ, ಆ ಫೈನಲ್ ಅಲ್ಲಿ ಹೊಡಿತಾ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ರು, ಮತ್ತೆ T20 ವರ್ಲ್ಡ್ ಕಪ್ ಗೆದ್ರು ಲಾಸ್ಟ್ ಟೈಮು, ಮತ್ತೆ ಏಷ್ಯಾ ಕಪ್ ಗೆದ್ರು. ಇವೆಲ್ಲ ಊರಿಗೋಸ್ಕರ ಸುಮ್ನೆ ಇಳ್ದಿರೋ ಸ್ಟೇಟ್ಮೆಂಟ್ ಗಳೆಲ್ಲ ಪಾಸ್ ಮಾಡ್ಕೊಂಡು ಇಂಡಿಯಾ ಮೇಲೆ ಸುಮ್ನೆ ಜೋಕರ್ಗಳಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಈ ತರ ಎಲ್ಲ ರಾಂಗ್ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಮೂರನೇ ಅಪ್ಡೇಟ್ ಬರೋದಾದ್ರೆ ಗೈಸ್, ನಮ್ಮ ಕ್ರಿಕೆಟ್ ದೇಶ ಪ್ರೇಮನ ಜಾಸ್ ಬಟ್ಲರ್ ಅವರು ಕೊಂಡಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ತರ ಸಿಚುವೇಶನ್, ನಾನು ಈ ತರ ಒಂದು ಕ್ರಿಕೆಟ್ ಕ್ರೇಜ್ ಇರೋಂತ ಒಂದು ಫ್ಯಾನ್ಸ್ ನಾನು ಎಲ್ಲೂ ನೋಡೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ ನ್ಯಾಷನಲ್ ಅಂತ ಆಗ್ತಾ ಇರುತ್ತಲ್ಲ ಗೈಸ್, ಅಂತ ಟೈಮಲ್ಲಿ ಇಂಡಿಯಾ ನ್ಯಾಷನಲ್ ಅಂತ ನಡೀತಾ ಇರುತ್ತೆ. ಅಂತ ಟೈಮಲ್ಲಿ ಚಿಕ್ಕ ಹುಡುಗ ಸಂಜು ಸ್ಯಾಮ್ಸನ್ ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ಇಂಡಿಯಾದವ್ರು ಗೆಲ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆ ಒಂದು ಫೋಟೋ ನೋಡಿದಂತ ಜಾಸ್ ಬಟ್ಲರ್ ಅವರು ಈ ತರ ಒಂದು ಕ್ರಿಕೆಟ್ ದೇಶ ಪ್ರೇಮನ ನಾನು ಎಲ್ಲೂ ನೋಡಿಲ್ಲ, ಇವರಿಂದ ನನಗೆ ಒಂದು ದೊಡ್ಡ ಸಲ್ಯೂಟ್ ಅಂತ ಜಾಸ್ ಬಟ್ಲರ್ ಅವರು ಇಂಡಿಯಾನ ಕೊಂಡಾಡಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಇನ್ನ 4ನೇ ಅಪ್ಡೇಟ್ ಬರೋದಾದ್ರೆ ಗೈಸ್, ವ್ಯೂವರ್ಶಿಪ್ ಅಲ್ಲಿ ಕಿತ್ಕೊಂಡು ಹೋಗಿದೆ ಅಂತಾನೆ ಹೇಳ್ಬೋದು. ಇಂಗ್ಲೆಂಡ್ ಮತ್ತೆ ಇಂಡಿಯಾ ಸೆಮಿಫೈನಲ್ ಮ್ಯಾಚ್ ನಡೀತಲ್ಲ ಗೈಸ್, ಹೈಯೆಸ್ಟ್ ವ್ಯೂವರ್ಶಿಪ್ ಹೋಗಿದೆ ಅಂತಾನೆ ಹೇಳ್ಬೋದು. ಎಷ್ಟಪ್ಪ ಅಂತಂದ್ರೆ 585 ಮಿಲಿಯನ್ ನೋಡಿದಾರೆ ಅಂತ ಗೈಸ್, ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೆಮಿಫೈನಲ್ ಮ್ಯಾಚ್ ನ. ಇನ್ನು ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇರೋದು ವೆಸ್ಟ್ ಇಂಡೀಸ್ ಮತ್ತೆ ಇಂಡಿಯಾದವ್ರು ಆಡಿದ್ರಲ್ಲ ಗೈಸ್ ಸೂಪರ್ 8 ಅಲ್ಲಿ. ಇಂಡಿಯಾ ಗೆಲ್ಲೇಬೇಕಾಗಿರುವಂತ ಸಿಚುವೇಶನ್ ಇರುತ್ತೆ, ವೆಸ್ಟ್ ಇಂಡೀಸ್ಗೂ ಗೆಲ್ಲೇಬೇಕಾಗಿರುವಂತ ಸಿಚುವೇಶನ್ ಇರುತ್ತೆ. ಅಂತ ಟೈಮಲ್ಲಿ ವ್ಯೂವರ್ಶಿಪ್ ಎಷ್ಟು ಬಂದಿತ್ತು ಅಂತಂದ್ರೆ 510 ಮಿಲಿಯನ್ ವ್ಯೂವರ್ಶಿಪ್ ಬಂದಿತ್ತು ಗೈಸ್. ನೆಕ್ಸ್ಟ್ 3ನೇ ವ್ಯೂವರ್ಶಿಪ್ ಅಲ್ಲಿ ಬಂದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯಾದ ಗೈಸ್ 470 ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆಯಂತೆ. ಟೋಟಲಿ ಇಂಡಿಯಾ ಕ್ರೇಜ್ ಯಾವ ತರ ಇದೆ ಅಂತಂದ್ರೆ ಇಡೀ ICC ಗೆ ಗೊತ್ತು ಯಾವ ತರ ಇಂಡಿಯಾ ಕ್ರೇಜ್ ಇದೆ. ಯಾವ ಟೀಮ್ ಮುಟ್ಟಿದ್ರು ಇಂಡಿಯನ್ ಟೀಮ್ ಮಾತ್ರ ಮುಟ್ಟಕ್ ಆಗೋದಿಲ್ಲ ICC ಅವರು ವ್ಯೂವರ್ಶಿಪ್ ಅಂತ ಬಂದ್ರೆ. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.